ಒಂದು ಕಾಡಿನಲ್ಲಿ ಒಂದು ಚಿಕ್ಕ ಸುಂದರವಾದ ಪಕ್ಷಿ ಇತ್ತು. ಆದರೆ ಆ ಪಕ್ಷಿಗೆ ಒಂದು ವಿಚಿತ್ರವಾದ ಅಂದ್ರೆ ಸ್ಟ್ರೇಂಜ್ ಆದಂತ ಹವ್ಯಾಸ ಹ್ಯಾಬಿಟ್ ಇತ್ತು. ಅದೇನ್ ಮಾಡ್ತಿತ್ತಪ್ಪ ಅಂದ್ರ ತನ್ನ ಜೀವನದಲ್ಲಿ ನಡೆದಂತ ಅಂದ್ರೆ ಆ ಒಂದು ಪಕ್ಷಿಯ ಒಂದು ಪ್ರತಿ ಜೀವನದಲ್ಲಿ ನಡೆದಂತ ಒಳ್ಳೆಯದು ಅಥವಾ ಕೆಟ್ಟದ್ದನ್ನ, ಅದು ಅನುಭವಿಸಿದ ಸುಖ ಮತ್ತು ದುಃಖಗಳನ್ನ ಸಣ್ಣ ಸಣ್ಣ ಕಲ್ಲುಗಳ ಮೇಲೆ ಸಣ್ಣ ಸಣ್ಣ ಕಲ್ಲುಗಳ ಮೇಲೆ ಅವುಗಳನ್ನ ಸುಖ ಮತ್ತು ದುಃಖಗಳನ್ನ ಬರೆದು ಒಂದು ಚೀಲದಲ್ಲಿ ಅಂದ್ರೆ ಬ್ಯಾಗ್ದಲ್ಲಿ ಹಾಕೊಂಡು ಸ್ಟೋರ್ ಮಾಡ್ಕೋತಾ ಸಂಗ್ರಹಿಸುತ್ತಾ ಆ ಬ್ಯಾಗ್ನ ತೆಗೆದುಕೊಂಡು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಅದು ಹೋಗ್ತಾ ಇದ್ದಿತು. ಅದರ ಒಂದು ನಂಬಿಕೆ ಏನಪ್ಪಾ ಅಂದ್ರ ಆ ಕಲ್ಲುಗಳಲ್ಲಿ ಬಡಿದಂತ ಆ ಪಕ್ಷಿ ಅನುಭವಿಸಿದ ಸುಖ ಮತ್ತು ದುಃಖಗಳು, ಒಳ್ಳೆಯದು ಮತ್ತು ಕೆಟ್ಟದ್ದು, ತನ್ನ ಮುಂದಿನ ಬದುಕಿಗೆ ಅವು ಒಂದು ದಾರಿ ತೋರಿಸ್ತಾವು, ಗೈಡ್ ಮಾಡ್ತಾವು ಅಂತ ಆ ಪಕ್ಷಿ ನಂಬಿತ್ತು. ಆದ್ರ ಏನಾತು, ಹಿಂಗ ಡೈಲಿ ಅದು ತನ್ನ ಸುಖ ದುಃಖಗಳನ್ನ ಅನುಭವಗಳನ್ನ ಆ ಕಲ್ಲುಗಳ ಮೇಲೆ ಬರೆಯುತ್ತಾ ಕಲ್ಲುಗಳನ್ನು ಸಂಗ್ರಹಿಸುತ್ತಾ ಹೋದಂತೆ ಆ ಚೀಲ ಯಾತು ತುಂಬ್ಕೋತ ಬಂದಿತ್ತು. ಹೌದಾ, ಡೈಲಿ ಬರಿದಲ್ಲ, ಡೈಲಿ ಒಂದ ಒಳ್ಳೇದಾಕತ್ತು ಅಥವಾ ಕೆಟ್ಟದ್ದಾಕತ್ತು. ಆದ್ರೆ ಕಲ್ಲುಗಳ ಮೇಲೆ ಬರೆಯುವುದು, ಆ ಕಲ್ಲುಗಳನ್ನ ಚೀಲದಲ್ಲಿ ಸ್ಟೋರ್ ಮಾಡ್ಕೋತಾ ಸಂಗ್ರಹಿಸುತ್ತಾ ಹೋದಂತೆ ಏನಾಕಾಯ್ತು, ಆ ಚೀಲ ತುಂಬಾಕ್ ಬಂದಿತ್ತು ಮತ್ತದ ಬರ್ಬರ್ತಿ ಅದು ಬಹಳ ಭಾರ ಅನ್ಸಕೈತ್ತು ಅದಕ್ಕ. ಆ ಚೀಲವನ್ನ ಅದು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಒಯ್ಬೇಕಾದ್ರೆ ಅದಕ್ಕೆ ಬಹಳ ಸ್ವಲ್ಪ ತ್ರಾಸ ಆಕಾಯ್ತು, ಅದರ ಶಕ್ತಿ ಕಮ್ಮಿ ಅನ್ಸಕೈತು, ಬಹಳ ದೂರ ಹಾರಕ ಬರ್ಲಾರ್ದಂಗ ಆಯ್ತು. ಒಂದು ದಿವಸ ಒಂದು ವಯಸ್ಸಾದಂತ ಗೂಬೆ ಓಲ್ ಅದಕ್ಕ ಭೇಟಿಯಾಗಿ ಹೇಳ್ತೈತಿ, ನೀ ಯಾಕ ಈ ಒಂದು ಕಲ್ಲುಗಳನ್ನ ಸ್ಟೋರ್ ಮಾಡಕತಿ, ಸ್ಟೋರ್ ಮಾಡಕ್ ಹೋಗ್ಬೇಡ, ನಿನಗ ಅದು ಚೀಲ ತುಂಬಿತಪ್ಪ ವಜ್ಜಾಕತಿ, ನಿನಗದು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹಾರಾಕ ನಿನಗ ಅಸಾಧ್ಯ ಆಕತಿ, ನೀನು ಆ ಚೀಲವನ್ನ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಒಯ್ಯಾಕ ಸಾಧ್ಯ ಆಗೋದಿಲ್ಲ, ನಿನಗ ವಜ್ಜಿ ಅನಸ್ತತಿ ಅಂತ ಹೇಳಿದ್ರ ಆ ಒಂದು ಪಕ್ಷಿ ಅದಕ್ಕೆ ಹೇಳ್ತತಿ ಗೂಬೆಗೆ, ಇಲ್ಲ, ಇದು ನನ್ನ ಜೀವನದ ಒಂದು ಸುಖ ದುಃಖಗಳನ್ನ ನೆನಪು ಮಾಡ್ತಾ ಇವು ಕಲ್ಲುಗಳು, ನನಗೆ ಯಾವ ದಿನ ಯಾವ ಸಂತೋಷ ಆಯ್ತು ಯಾವ ದುಃಖ ಆಯ್ತು ಅನ್ನೋದು ನೀವು ನನಗೆ ಮುಂದಿನ ಒಂದು ಜೀವನದಾಗ ಫ್ಯೂಚರ್ದಾಗ ಇವ ಹೇಳ್ತಾವು ಅಂತ ಆ ಪಕ್ಷಿ ಆ ಒಂದು ಗೂಬೆಗೆ ಹೇಳ್ತೈತಿ. ಆದ್ರೆ ಆ ಗೂಬೆ ಹೇಳಿದ ಮಾತನಿಗೂ ಕೇಳುವುದಿಲ್ಲ. ಒಂದು ದಿನ ಏನಾಗತಿ, ಮಳಿ ಬರೋ ಮುಂದ ಆ ಒಂದು ಗೂಬೆ ಏನ್ ಮಾಡ್ತಿ, ಅದನ್ನ ನೋಡ್ತಾ ಇರ್ತೈತಿ ಪಕ್ಷಿನ. ಆದ್ರ ಆ ಪಕ್ಷಿ ಚೀಲವನ್ನ ಹೊತ್ಕೊಂಡ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕ ಮಳಿ ಬರ ಮುಂದ ಒಂದು ಸೇಫ್ಟಿ ಪ್ಲೇಸ್ ಹೋಗ್ಬೇಕಲ್ಲ, ಮಳಿ ನೀರ್ ಸಿಡಿಲಾರ್ದಂತ ಪ್ಲೇಸು, ಆ ಪ್ಲೇಸಿಗೆ ಹೋಗೋ ಮುಂದ ಚೀಲ ಅಂಕರು ವಜ್ಜೆ ಆಗಿರ್ತೈತಿ. ಆ ಚೀಲವನ್ನ ಹೊತ್ಕೊಂಡ ಹೋಗಾಕ ಆಗ್ಲಾರ್ದನ್ನ ಆ ಕಲ್ಲುಗಳು ಏನ್ ಮಾಡ್ತಾವ ಪಕ್ಷಿಗಳ ಮೇಲೆ ಬಿದ್ದ ಆದ ಪಕ್ಷಿ ತುಂಬಾ ಗಾಯಗೊಳ್ತೈತಿ. ಹೌದಾ, ಪಕ್ಷಿ ಶರೀರ ನೋಡ್ರಿ ಎಷ್ಟಿರ್ತೈತಿ, ಅದು ವೇಟು ಕಮ್ಮಿ ಇರ್ತೈತಿ, ಮತ್ತ ಅದರದ್ದು ರೆಕ್ಕೆಗಳು ಕೂಡ ಬಹಳ ಸ್ಟ್ರಾಂಗ್ ಇರುವುದಿಲ್ಲ. ಹೌದಾ, ಆ ಒಂದು ಪಕ್ಷಿ ಶರೀರ ಮೇಲೆ ಕಲ್ಲುಗಳು ಬಿದ್ದ ನಂತರ ಆ ಪಕ್ಷಿ ತುಂಬಾ ಗಾಯಗೊಳ್ತೈತಿ. ಆಗ ಆ ಗೂಬೆ ಅದ್ರ ಸಮೀಪ ಬಂದ ಒಂದು ಅದಕ್ಕೆ ಹೇಳ್ತತಿ, ಆ ಒಂದು ಪಕ್ಷಿಯ ಪರಿಸ್ಥಿತಿ ನೋಡ್ಕೊತ ಹೇಳ್ತತಿ, ನಾನು ಆಗ ಹೇಳಿನಿ ಚೀಲ ವಜ್ಜಕತಿ, ನಿನಗ ಕಲ್ಲುಗಳನ್ನ ಸ್ಟೋರ್ ಮಾಡ್ಕೋತಾ ಸಂಗ್ರಹಿಸುತ್ತಾ ಹೋಗಬೇಡ, ನಿನಗೆ ಏನ ಅನುಭವ ಆದ್ರೂ ಆ ಅನುಭವವನ್ನು ಒಂದು ಅದರಿಂದ ಒಳ್ಳೆಯ ಒಂದು ಮಾಹಿತಿಯನ್ನು ನೀನು ತಗೊಂಡ ಆ ಕಲ್ಲುಗಳನ್ನ ಬಿಸಾಕಿ ಹೋಗ್ಬೇಕು. ಈ ರೀತಿ ಬರ್ಕೋತ ಸ್ಟೋರ್ ಮಾಡ್ಕೋತ ಹೋಗ್ಬಾರ್ದು. ಅದರಿಂದ ನಿನಗದ ಒಂದು ಕಡೆಯಿಂದ ಮತ್ತೊಂದು ಕಡೆಯಕ ಹೋಗೋದಕ್ಕ ಹಾರೋದಕ್ಕ ಆ ಚೀಲವನ್ನು ಒಯ್ಯೋದಕ್ಕ ನಿನಗ ಅಸಾಧ್ಯ ಆಕತಿ ಅಂತ ನಾನು ಹೇಳಿನಿ ಅಂತದು ಆ ಪಕ್ಷಿಗೆ ನೆನಪು ಮಾಡ್ತತಿ. ಆದ್ರೂ ಆ ಪಕ್ಷಿಯ ಈಗ ಏನೂ ಮಾಡಾರಂತ ಸ್ಥಿತಿಯಲ್ಲಿತ್ತು, ಯಾಕಂದ್ರೆ ಅದರ ಶರೀರ ಈಗ ಗಾಯಗೊಂಡಿತ್ತು. ಹೌದಾ, ಈಗ ನಾವು ಇಟ್ ಈಸ್ ಇಂಜೂರ್ಡ್, ಅದಕ್ಕೆ ಏನು ಮಾಡಕ್ ಆಗಂಗಿಲ್ಲ. ಅದೇ ರೀತಿ ಮನುಷ್ಯರಿಗೆ ಕೂಡ ಜೀವನದಾಗ ಅನೇಕ ಕಷ್ಟ ಸುಖಗಳು ಬರ್ತಾವು, ಒಳ್ಳೆಯದು ಆಕತಿ ಕೆಟ್ಟದ್ದು ಆಕತಿ. ಹೌದಾ, ಆದ್ರಿಂದ ನಾವು ಒಂದು ಅನುಭವಗಳನ್ನ ತಗೊಂಡ್ ನಾವ
ಮುಂದಿನ ಜೀವನಕ್ಕೆ ಹೋಗ್ಬೇಕು. ಒಳ್ಳೆಯದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊತಾ ನಾವು ಮಾಡಿದಂತ ತಪ್ಪುಗಳಿಂದ ಪಾಠಗಳನ್ನು ಕಲಿತಾ ಆ ತಪ್ಪುಗಳು ನಮ್ಮ ಜೀವನದಲ್ಲಿ ಮತ್ತೊಮ್ಮೆ ಆಗಲಾರದಂತ, ಸೊ ದ್ಯಾಟ್ ದೇ ನೆವರ್ ಬಿ ರಿಪೀಟೆಡ್, ಅವು ಎಂದೂ ಮತ್ತೆ ರಿಪೀಟ್ ಆಗಲಾರದಂಗ ನಾವು ನಮ್ಮ ಜೀವನವನ್ನ ಸುಧಾರಿಸಿಕೊತ ಹೋಗ್ಬೇಕು. ಹಿಂದಾಗಿದ್ದನ್ನು ನಾವು ಸರಿಪಡಿಸಕ್ ಆಗೋದಿಲ್ಲ. ಓಕೆ, ವಿ ಹ್ಯಾವ್ ಟು ಲೆಟ್ ಬೈಗಾನ್ ಬಿ ಬೈಗಾನ್. ಹಿಂದಾಗಿದ್ದನ್ನ ಹಿಂದೆ ಬಿಟ್ಟಿಡ್ಬೇಕು. ಅದನ್ನ ನಾವು ಹಂಗಾಗಿತ್ತು ಹಿಂಗಾಗಿತ್ತು, ನನಗ ಕೆಟ್ಟಾಗಿತ್ತು, ನನಗೇನೋ ಒಂದು ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿತ್ತು ಅನ್ನೋದನ್ನ ನಾವು ಮನಸ್ಸಿನ ಇಟ್ಕೋತ ಹೋದ ನಮ್ಮ ಮನಸ್ಸಿನಾಗದಿ ಭಾರ ಆಕತಿ, ನಮ್ಮ ಮನಸ್ಸ ದುಃಖದಿಂದ ತುಂಬತೈತಿ. ಅವರ್ ಹಾರ್ಟ್ ವಿಲ್ ಬಿ ಫಿಲ್ಡ್ ವಿತ್ ಸಾರೋ. ನಮ್ಮ ಮನಸ್ಸು ದುಃಖದಿಂದ ತುಂಬಿ ಬಿಡ್ತೈತಿ. ಅಂದ್ರೆ ನಮ್ಗ ಮುಂದಿನ ಜೀವನದಾಗ ಖುಷಿಯನ್ನ ಪಡೆಯುವುದಕ್ಕ, ಸಂತೋಷವಾಗಿ ಇರುವುದಕ್ಕ ಆ ಒಂದು ಅನುಭವಗಳು, ದುಃಖದ ಅನುಭವಗಳು ನಮ್ಗ ಅವಕಾಶ ಚಾನ್ಸ್ ಕೊಡಂಗಿಲ್ಲ. ಯಾಕಂದ್ರೆ ನಾವು ಹಿಂದಿನ ಕಾಲದಾಗ ಇರ್ತೀವಿ. ಹಿಂದಿನ ಕಾಲದ ಎಕ್ಸ್ಪೀರಿಯನ್ಸ್ ಇದ್ದಾಗ, ಒಂದು ಹಿಂದಿನ ಕಾಲದಲ್ಲಿ ಆದಂತ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ದಾಗ, ಕೆಟ್ಟ ಅನುಭವಗಳದಾಗ ನಾವು ವಿಚಾರ ಮಾಡ್ತಾ ಇರ್ತೀವಿ. ಆದ್ರಿಂದ ಮುಂದೆ ಬರ್ತಕ್ಕಂಥ ಸಂತೋಷಗಳನ್ನ, ಸುಂದರವಾದ ಕ್ಷಣಗಳನ್ನ ಅನುಭವಿಸಕ್ ನಮಗ ಆ ಒಂದು ಹಿಂದಿನ ಕೆಟ್ಟ ಅನುಭವಗಳು ಅವಕಾಶ ಮಾಡಿಕೊಡುವುದಿಲ್ಲ. ಆದ್ರಿಂದ ಎಲ್ಲರೂ ನಿಮ್ಮ ಜೀವನದಲ್ಲಿ ಏನೇ ಆಗಲಿ, ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ, ಆದ್ರಿಂದ ನೀವು ಒಂದು ಮಾಹಿತಿಯನ್ನ ತಗೊಂಡ, ಇನ್ಫಾರ್ಮೇಶನ್ ಅಥವಾ ಅನುಭವವನ್ನ ಪಡ್ಕೊತ ಒಂದು ಜೀವನದಾಗ ಹೋಗ್ಬೇಕು. ಹಿಂದಿನ ಕೆಟ್ಟ ಘಟನೆಗಳ ಮರ್ತ್ ಬಿಡ್ರಲ್ಲಿ, ಆಗೈತಿ. ನೋ ಒನ್ ಕ್ಯಾನ್ ಕರೆಕ್ಟ್ ದೋಸ್ ಇವೆಂಟ್ಸ್ ಅಥವಾ ಎಕ್ಸ್ಪೀರಿಯನ್ಸಸ್. ಒಂದು ಏನೋ ಒಂದು ಘಟನೆ ಆಗಿರ್ತೈತಿ ನಿಮ್ ಜೀವನದಾಗ, ಅದನ್ನ ನೀವು ಹಿಂದಾಗಿದ್ದನ್ನ ಎಂದೂ ನೀವು ಸರಿಪಡಿಸಕ್ ಆಗುದಿಲ್ಲ. ಆದ್ರೆ ಅಂತಾದ ಒಂದು ಕೆಟ್ಟ ಘಟನೆ, ಕೆಟ್ಟ ಕೆಲಸ ನಿಮ್ಮಿಂದ ಆಗಬಾರ್ದು. ಹೌದಾ? ಆ ರೀತಿಯಾಗಿ ನಿಮ್ಮ ಜೀವನವನ್ನ ಹಿಂದಿನ ಅನುಭವಗಳಿಂದ ನೀವು ಸುಧಾರಿಸಿಕೊತಾ ಹೋಗ್ರಿ. ನಿಮ್ಮ ಜೀವನ, ಎಲ್ಲರ ಜೀವನ ಸಂತೋಷದಾಯಕ, ಒಂದು ಉಲ್ಲಾಸದಾಯಕ ಇರಲಿ. ಯಾಕಪ್ಪ ಅಂದ್ರೆ ಜಗತ್ತ ಬಾಳ ದೊಡ್ಡದೈತಿ. ಇವತ್ತು ಕೆಟ್ಟಾಗತಿ, ನಾಳೆ ಚಲೋ ಆಗತಿ. ಹಗಲು ಹೋದ್ಮೇಲೆ ರಾತ್ರಿ ಬರಬೇಕು, ರಾತ್ರಿ ಕಳೆದ್ಮೇಲೆ ಹಗಲು ಬರಲೇಬೇಕು. ಓಕೆ, ಯಾರಿಗೂ ಕಷ್ಟಗಳು ಶಾಶ್ವತವಾಗಿ ಇರುವುದಿಲ್ಲ. ಹೌದಾ? ಅದೇ ರೀತಿ ಶ್ರೀಮಂತಿಕೆನೂ ಇರುವುದಿಲ್ಲ. ನಾ ಸಾವುಕಾರದನು, ನನ್ನ ತಲೆ ಬಹಳ ಹಣ ಐತಿ ಅಂತ ಬಾಳ ಮೆರಿಬೇಡ್ರಿ. ಹೌದಾ? ಯಾಕಂದ್ರೆ ನಿಮ್ದು ಒಂದ್ ಟೈಮ್ ಬರ್ತಪ್ಪ ಎಷ್ಟ ನೀವು ಹಣ ಇರ್ಬೋದು ನಿಮ್ಮ ಹತ್ತಿರ, ಎಷ್ಟು ನೀವು ಸಾವುಕಾರ ಇರ್ಬೋದು, ನಥಿಂಗ್ ಈಸ್ ಪರ್ಮನೆಂಟ್. ಹೌದಾ? ಯಾವುದು ಶಾಶ್ವತ ಅಲ್ಲ, ಎಲ್ಲ ಹೊಕ್ಕತಿ. ನಿಮಗೆ ಹೋದಾಗ ಅವಾಗ ರೊಕ್ಕ ಇಲ್ದವ್ರ ಪರಿಸ್ಥಿತಿ ಏನನ್ನೋದು ಗೊತ್ತಾಗತಿ. ಅದರಿಂದ ಬಡವ್ರು ನೋಡಿ ಯಾವನಂತೂ ಒಂದು ಸಿಂಗಲ್ ಮಾಡೋದಲ್ಲಿ ಅವ್ರನ್ನ ಅತ್ಯಂತ ತುಚ್ಛವಾಗಿ ಕೆಳಮಟ್ಟದಿಂದ ಒಂದು ಕೆಳ ದೃಷ್ಟಿಯಿಂದ ನೋಡುವುದನ್ನ ಬಿಟ್ಟು ಬಿಡ್ರಿ. ಯಾಕಂದ್ರೆ ಪರಿಸ್ಥಿತಿ ಇವತ್ತಿದ್ದಂಗ ನಾಳೆಗೆ ಇರುವುದಿಲ್ಲ. ಇಟ್ ಆಲ್ವೇಸ್ ಕೀಪ್ಸ್ ಚೇಂಜಿಂಗ್.